ಏನೇ ನಮ್ ರವಿಚಂದ್ರನ್ ಮಾಡಿರೋ ಯಾರ್ಯಾ ನೀನು ಚಲ್ವೆ ಸಿನಿಮಾ ನೋಡಿದ್ಯಾ? ನೋಡಿದ್ದೀನಿ. ಅದ್ರಲ್ಲಿ ಒಬ್ಬರನ್ನೊಬ್ರು ನೋಡ್ದೇನೆ ಪ್ರೀತಿ ಮಾಡ್ತಾರೆ. ಸರಿಯಾಗಿ ಹೇಳ್ದೆ. ಅದೇ ನಮ್ ಶಿವಣ್ಣವ್ರು ಮಾಡಿರೋದು ಜನ್ಮದ ಜೋಡಿ ಸಿನಿಮಾ ನೋಡಿದ್ಯಾ? ಅದನ್ನು ನೋಡಿದ್ದೀನಿ. ಅದ್ರಲ್ಲಿ ಒಬ್ಬರನ್ನೊಬ್ರು ನೋಡಿ ಲವ್ ಮಾಡ್ತಾರೆ. ಅದ್ ಸರಿ, ನೀನ್ ಯಾಕೆ ಇದನ್ನೆಲ್ಲ ನನ್ನನ್ ಕೇಳ್ತಾ ಇದ್ಯಾ? ಎಲ್ಲ ವ್ಯವಹಾರಕ್ಕಾಗಿನೇ. ನೀನ್ ಹೇಳ್ದಂಗೆ ನೋಡ್ದೆ ಮಾಡೋ ಪ್ರೀತಿ, ನೋಡ್ಕೊಂಡ್ ಮಾಡಿರೋ ಪ್ರೀತಿ, ಲೆಟರ್ ಪ್ರೀತಿ, ಮೊಬೈಲ್ ಪ್ರೀತಿ, ಓಡೋದ್ ಪ್ರೀತಿ, ಉದ್ಧಾರ ಆಗದೆ ಇರೋ ಪ್ರೀತಿ ಅಂತ ಎಷ್ಟೊಂದು ಪ್ರೀತಿ ನೋಡಿದೀವಿ. ಇದೇನಿದು ಪ್ರೀತಿನೂ ಅಲ್ವಂತೆ, ಮದ್ವೆನೂ ಇಲ್ವಂತೆ. ಊರ್ಗೂರೇ ಮಲಗಿರೋ ಟೈಮಲ್ಲಿ ಇವರಿಬ್ರು ಸೇರ್ಕೊಂಡು ಕಬಡ್ಡಿ ಆಡ್ತಾರಂತೆ. ಏಯ್ ಬಜಾರಿಯರ ಸುಪ್ಪನಾತಿಯರ, ಅವಳು ನಿಮ್ ತರ ಊರ್ ಮೇಯ್ಸೋಳ ಅಲ್ವೇ? ಅವಳೊಂದ್ ಚಿಕ್ಕ ಮಗು ಇದ್ದ ಹಾಗೆ ನಿಮ್ ಬಾಳಿಗೆ ಚುಚ್ಚು. ಹೌದೌದು, ಬಾಯಲ್ಲಿ ಬೆಳ್ಳಿಟ್ರು ಚೀಪಾಗಿ ಬರಕಿಲ್ಲ. ನೀನೇನ್ ಸಾಚನ? ನನಗ್ ಗೊತ್ತಿಲ್ವ ನೀನ್ ಎಂತವಳು ಅಂತ. ಲೋಕಿ ಬೇಡ ಕಣೋ. ಒಂದ್ ಮಾತು ತಿಳ್ಕೊಳ್ಳಿ, ಯಾರಾದ್ರೂ ನನ್ನ ಹುಡುಗಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಯಾರ ಮನೆಗೆ ಯಾವಾಗ ನುಗ್ಗಿ ಅದೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್. ಅಕ್ಕ, ಏನಕ್ಕ ಇನ್ನು ಹಾಗೆ ಕೂತಿದ್ದೀರಲ್ಲ? ಮುಹೂರ್ತಕ್ಕೆ ಟೈಮ್ ಆಯ್ತು, ಬನ್ನಿ ಅಕ್ಕ. ಇಲ್ಲಮ್ಮ, ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಕವಿತಾ, 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 ಪಾಪ ಮಗು ಪ್ರೀತಿಯಿಂದ ಕರೀತಾ ಇದೆ, ಹೋಗ್ಬಿಡ್ಬಮ್ಮ. ಇಲ್ಲ ಅಜ್ಜಿ, ನನ್ ಮನ್ಸು ಸರಿ ಇಲ್ಲ. ಏಯ್ ಕವಿ, ಇಷ್ಟು ಚಿಕ್ಕ ವಿಷಯಕ್ಕಲ್ಲ ಯಾರಾದ್ರೂ ಬೇಜಾರು ಮಾಡ್ಕೋತಾರ? ನಾವೆಷ್ಟೇ ಒಳ್ಳೆಯವರಾದ್ರೂ 4 ಜನ 4 ಥರ ಆಡ್ಕೋತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅದ್ ಸರಿ, ಲೋಕಿಗೆ ಯಾಕೆ ನಿನ್ನ ಮೇಲೆ ಅಷ್ಟೊಂದು ಹಾಕ್ತಾರೆ? ಏನ್ ಹೇಳ್ತಿದ್ದೀರಾ ಅಜ್ಜಿ? ಹೌದಮ್ಮ, ಆ ಕೊಳೆ ಹತ್ರ ನಿನ್ ಬಗ್ಗೆ ಒಂದ್ ಮಾತು ತಪ್ಪಾಗಿ ಹೇಳಿದ್ರು ಅಷ್ಟೇ. ಲೋಕಿ ಬಂದ್ ಬಿಟ್ಟ ನೋಡು, 4 ಹಾಲು ಉದ್ರೋಯ್ತು. ಹೋಗ್ ಮುಖ ತೊಳ್ಕೊ. ಗಟ್ಟಿ ಮೇಳ, ಗಟ್ಟಿ ಮೇಳ, ಗಟ್ಟಿ ಮೇಳ. ಯಾಕಜ್ಜಿ ಅವ್ರು ಯಾವಾಗ್ಲೂ ಒಂಥರ ಮಾತಾಡ್ತಾರೆ? ಕವಿತಾ, ರುಚಿಯಾದ ಹಣ್ಣು ಕೊಡೋ ಮರನ ನಾವು ಸರಿಯಾಗಿ ಪೋಷಣೆ ಮಾಡಲಿಲ್ಲ ಅಂದ್ರೆ ಅದ್ರ ರೂಪನೇ ಬದಲಾಗ್ಬಿಡುತ್ತೆ. ಹಾಗೇನೆ ನಮ್ಮ ಲೋಕಿ ಕೂಡ, ಅವನಲ್ಲೂ ಒಂದು ಒಳ್ಳೆ ಮನಸ್ಸಿದೆ. ಅವನ್ನ ಅರ್ಥ ಮಾಡಿಕೊಂಡು ಅವನ ಜೀವನನ ಹಂಚ್ಕೊಳ್ಳೋ ಒಂದು ಒಳ್ಳೆ ಹೆಣ್ಣು ಸಿಕ್ಕಿದ್ರೆ. ಅದಕ್ ನಾನಿಲ್ವಾ? ಏನೋ ಏನೇನೋ ಏನಂದೆ ಕಳ್ಳಿ?
ಯಾವ್ದಾದ್ರು ಮೂವಿಗೆ ಹೋಗೋಣ ಬಾ. ಓಕೆ ಡಾರ್ಲಿಂಗ್. ಆಟೋ ನೀವ್ಯಾರಿಗೆ ಬರ್ತೀರಾ? ಕುತ್ಕೊಳ್ಳಿ. ಸರಿಯಪ್ಪ. ಏಯ್ PVR ಅಲ್ಲಿ ಯಾವ್ದೋ ಫಿಲಮು? ಸೂಪರ್ ಫಿಲಮು. ಕ್ರೌಡೇ ಇರಲ್ಲ. ಅಲ್ಲೊಂದು ಲವರ್ಸು ಇಲ್ಲೊಂದು ಲವರ್ಸು ಇರ್ತಾರೆ. ನಾವು ಕಾರ್ನರ್ ಸೀಟಲ್ಲಿ ಕೂತ್ಕೊಂಡು ಶುರು ಹಚ್ಕೊಂಡ್ಬಿಡೋಣ. ಶುರು ಹಚ್ಕೊಳ್ಳೋಣ ಅಂದ್ರೆ ಏನದು? ಅದೇ ಡಾರ್ಲಿಂಗ್ A+B² ಅಂತ. A+B² ಅದನ್ನ ಸ್ಕೂಲಲ್ಲಿ ತಾನೇ ಹೇಳ್ಕೊಡೋದು. ಕರೆಕ್ಟಾಗಿ ಹೇಳಿದೆ. ಅದನ್ನ ಸ್ಕೂಲಲ್ಲಿ ಹೇಳ್ಕೊಟ್ರೆ ಆಲ್ಜಿಬ್ರಾ, ಅದನ್ನೇ ಥಿಯೇಟರ್ ಹೇಳ್ಕೊಟ್ರೆ ಲವ್ ಜಿಬ್ರಾ. ಲವ್ ಜಿಬ್ರಾ ಅಂದ್ರೆ ಏನು ಅಂತ ಸ್ಯಾಂಪಲ್ ತೋರ್ಸ ಡಾರ್ಲಿಂಗ್. ಕಣ್ಮುಚ್ಕೋ. ಏನಕ್ಕೆ? ನಿನಗೆ ನಾಚಿಕೆ ಆದ್ರೆ ನೀನೇ ಕಣ್ಮುಚ್ಕೋ. ಏ ಇಲ್ಲ ಶುರು ಹಚ್ಕೋತೀವ ಮಾಡ್ತೀನಿ. ಆಟೋ ಏನಾಯ್ತು? ಏನಿಲ್ಲ ಸರ್, ಇವಳು ಅವಾಗ ಕೈ ಕೊಡ್ತಾ ಇರ್ತಾಳೆ. ಸ್ವಲ್ಪ ತಳ್ಬಿಟ್ರೆ ಸಾಕು ಹೋಯ್ತಾ ಇರ್ತಾಳೆ. ಪ್ಲೀಸ್ ಸ್ವಲ್ಪ ತಳ್ಬಿಡ್ತೀರಾ? ನಮ್ಮ ಫೀಲಿಂಗ್ಸೇ ಅರ್ಥ ಮಾಡ್ಕೊಳಲ್ಲ ನೀನು. ಕರ್ಮ ಇದು ಫೀಲಿಂಗ್ ಇವಾಗ ಗೊತ್ತಾಯ್ತದೆ. ತಳ್ಳು ಬೇಗ. ಆಟೋ ನಿಲ್ಸು. ಆಟೋ ಆಟೋ ನಿಲ್ಸು. ಆಟೋ ಜಾಸ್ತಿ ಮಾತಾಡಿದ್ರೆ ಪಾರ್ಟ್ಸ್ ಬಿಚ್ಚಿ ಕಲಾಸಿ ಪಳ ಚಾಕನ ಅಂಗಡಿಗೆ ಹಾಕ್ಬಿಡ್ತೀನಿ. ಹುಷಾರ್. ಅಮ್ಮಣ್ಣೆ ಪ್ಲೀಸ್ ಡೌನು. ಏಯ್ ನಿಲ್ಸಯ್ಯ, ನಮ್ಮಿಬ್ರನ್ನ ಯಾಕಯ್ಯ ಬೇರೆ ಮಾಡ್ದೆ? ನನಗೆ ಆವಾಗ್ತ್ಯಾ? ಏನ್ ನೀವಿಬ್ರು ದೊಡ್ಡ ಲೈಲಾ ಮಜುನು, ಅದಕ್ಕೆ ಬೇರೆ ಮಾಡ್ಬಿಟ್ಟೆ. ಹೌದು, ಯಾವೂರು? ಹುಬ್ಬಳ್ಳಿ. ನಿಮ್ಮ ಮಜೆ ನಿಮ್ಮ ಅಪ್ಪ ಅಮ್ಮ ಹೊಲ ಮಾರಿ ಮನೆ ಮಾರಿ ಮಗಳು ಕಾಲೇಜ್ಗೆ ಹೋಗ್ಲಿ ಅಂತ ಕಳ್ಸಿದ್ರೆ ನೀನು ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು PVR ಬಂದು ಕುಂತ್ಕೊಂಡ್ಬಿಟ್ಟು ಹೌದೌದು ಲವ್ ಜಿಬ್ರಾ ಓದ್ತೀರಾ? ಲವ್ ಜಿಬ್ರಾ ಕಣ್ ನೋಡಿದ್ರೆ ಕಣ್ ಕಿತ್ತಾಕ್ಬಿಡ್ತೀನಿ, ಲವ್ ಮಾಡಿದ್ರೆ ಒಟ್ಟಾಕ್ಬಿಡ್ತೀನಿ. ಅದೇ ನನ್ನ ಕ್ಯಾರೆಕ್ಟರ್. ಹೋಗ್ಲಿ ಗೊತ್ತೀಯಾ ನಾನೆಂತ ಹಾರ್ಡ್ ವರ್ಕರ್ ಅಂತ ನನಗಿನ್ನೂ ಗೊತ್ತಿಲ್ಲ. ನನ್ನ ಮಗಳು ಅವಳ ಫ್ರೆಂಡ್ ಜೊತೆ ಕಾಲೇಜ್ಗೆ ಹೋಗೋವಾಗ ನಿಮ್ಮ ಮಗ ಕೃಷ್ಣ ಅವಳನ್ನ ಕಿಂಡಲ್ ಮಾಡಿ ಅವಳ ಬಟ್ಟೆನೆಲ್ಲ ಹರಿದಾಕಿ ಅವಳಿಗೆ ತುಂಬಾ ಅವಮಾನ ಮಾಡಿದ್ದಾನೆ ಸರ್. ಇವ್ರ ಮಗಳನ್ನ ನೀನು ಕಿಂಡಲ್ ಮಾಡಿದ್ಯಾ? ಅಪ್ಪ ಕಿಂಡಲ್ ಮಾಡಿದ್ಯಾ? ಹೌದಪ್ಪ. ನನಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ನೀನ್ ನನಗೆ ಹುಟ್ಟಿದ್ಯೋ ಅಥವಾ ಬೇರೆ ಯಾರಿಗಾದ್ರೂ? ನೀನ್ ನನಗೆ ಹುಟ್ಟಿದಿದ್ರೆ ಈ ರೀತಿ ಬಟ್ಟೆ ಎಳೆಯೋದು ಕಿಂಡಲ್ ಮಾಡೋ ಅಂತ ಚಿಲ್ಲರೆ ಕೆಲಸ ಮಾಡ್ತಿರ್ಲಿಲ್ಲ. ಅವಳನ್ನ ಅಲ್ಲೇ ಎತ್ಕೊಂಡೋಗಿ ರೇಪ್ ಮಾಡ್ತಾ ಇದ್ದೆ. ಅಪ್ಪನೂ ಮಗನು ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ? ನಿಮಗೆ ಹೇಗ್ ಬುದ್ಧಿ ಕಲಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಿಗೆ? ಎಲ್ಲರೂ ಸರ್ ಯಾಕೆ ಹೆದರ್ಕೋತೀರಾ? ಬನ್ನಿ ಸರ್, ನಾನಿದ್ದೀನಿ. ತುಂಬಾ ಥ್ಯಾಂಕ್ಸ್. ಅದೆಲ್ಲ ಏನು ಬೇಕಾಗಿಲ್ಲ. ನನ್ನ ಆಟೋದಲ್ಲಿ ಕುಂತ್ರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನು ಕಾಪಾಡಿದ್ದೀನಿ. ಅಲ್ಲ ಲೋಫರ್ ನನ್ನ ಮಕ್ಕಳ ಹಂದಿ ತಿನ್ನಂಗೆ ತಿಂತೀರಾ? ನೀವು ಇಷ್ಟು ಜನ ಇದ್ರ ದಾಂಡಿದ್ರು, ಅವನೊಬ್ಬರು ಹಿಡಿಯಕ್ಕಾಗ್ಲಿಲ್ವಾ? ಹೋಗಿ ಬಳೆ ತೊಟ್ಕೊಂಡು ಸೀರೆ ಉಟ್ಕೊಳ್ಳಿ. ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಿಮ್ಮನ್ನ ನಂಬುದ್ರಾಗೋದಿಲ್ಲ, ಅವನ್ ನಾನೇ ನೋಡ್ಕೋತೀನಿ. ಅಪ್ಪ ನನಗೊಂದು ಚಾನ್ಸ್ ಕೊಡಪ್ಪ, ನಿಮ್ ಮಗ ಅಂತ ಪ್ರೂವ್ ಮಾಡ್ತೀನಿ ನಾನು. ಶಬಾಸ್, ಹೋಗು.
ನಾನು ಅವ್ನು ಮುಗಿಸ್ಬಿಡ್ಲ. ನೀನ್ ಒಬ್ನೇ ಅಲ್ಲ, ಇನ್ನು 100 ಜನ ಬೇಕಾದ್ರೂ ಹೋಗ್ಲಿ, ಅವನೇನು ಮಾಡ್ಕೊಳಕ್ಕಾಗಲ್ಲ. ಇವನ್ ಯಾರು, ಇವನ್ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಆಮೇಲೆ ಹೊಡೆಯೋಣ. ಫಿಲ್ಮ್ ತುಂಬಾ ಚೆನ್ನಾಗಿದೆ ಅಂತ, ಲವ್ ಸೆಂಟಿಮೆಂಟ್ ಅಂತ ಬ್ಯೂಟಿಫುಲ್ ಅಂತೆ. ಅದಕ್ಕೆ ನಾನು ಲವರ್ ಕರ್ಕೊಂಡ್ ಬಂದೆ ಗೊತ್ತಾ. ಗುರು ನಮಸ್ತೆ ಗುರು. ನೀನಾ? ಈ ಸೀನೆಲ್ಲ ಬೇಡ ಗುರು, ಎಲ್ಲಿಂಡವ. ವಾ ಇವಳ ಮತ್ತೆ ನಿಂತವನೇ ಬಂದು ಸೇರ್ಕೊಂಬಿಟ್ಲಾ. ಸೂಪರ್ ಸಿಂಗಡಿ ಮಗ ಇವಳು. ಆಕ್ಚುಲಿ ಅವತ್ತೇನಾಯ್ತು ಅಂತಂದ್ರೆ, ನಿನ್ನ ಯಾಮರ್ಸ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಮುಂದೆ ಇಳಿಯಮ್ಮ ಅಂತಂದ್ರೆ ಇಳಿಯೋದೇ ಇಲ್ಲ ಅಂತ ಗುರು. ಮತ್ತೆ ಎಲ್ಲಿಗೆ ಹೋಗ್ಬೇಕಮ್ಮ ಅಂತ ಕೇಳಿದ್ರೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗಿ ಅಂದ್ಬಿಡೋದ. ಸಿಂಗಲ್ ಹೊಡೆಯೋ ಬಾಲ್ಗೆ ಸಿಕ್ಸರ್ ಹೊಡೆಯೋ ಜನ ನಾವು. ಇನ್ ಸಿಕ್ಸರ್ ಹೊಡೆಯೋ ಬಾಲ್ ಸಿಕ್ಕಿದ್ರೆ ಬಿಟ್ಬಿಡ್ತೀವ, ಸೆಂಚುರಿನೇ ಹಾಕ್ಬಿಡ್ತೀವಿ. ಅವತ್ ನೈಟು ಯಮ್ಮ ಯಮ್ಮ ನೋಡ್ದೆ ನೋಡ್ದೆ ನೋಡ್ಬಾರ್ದನ್ನ ನಾನ್ ನೋಡ್ದೆ, ಯಮ್ಮ ಯಮ್ಮ ಮಾಡ್ದೆ ಮಾಡ್ದೆ ಮಾಡ್ಬಾರ್ದನ್ನ ನಾ ಮಾಡ್ದೆ. ಅವತ್ ನೈಟು ಫುಲ್ಲು ಶೂಟಿಂಗ್ ಗುರು. ಬೆಳಗ್ಗೆ 6 ಗಂಟೆಗೆ ಪ್ಯಾಕಪ್. ಅವತ್ತು ಬಂದಿದ್ದು ಮೈಕೈ ನೋವು ಗುರು, ಇನ್ನೂ ಕಡಿಮೆ ಆಗಿಲ್ಲ ಗುರು. ಬರಲ ಗುರು, ನನ್ನ ಮಗ ಸತ್ತ. ಓಕೆ. ಯಾವ ಜೊತೆ ಮಾತಾಡ್ತಿದ್ಯಾ? ಏನ್ ರೋಷನ್, ಏನ್ ಹೇಳ್ತಾ ಇದ್ದೀರಾ ನೀವು? ನೀನೊಂದು ಹೆಣ್ಣ. ನೀನು ಒಬ್ಬನ ಜೊತೆ ಲವ್ ಮಾಡ್ತೀರಾ, ಇನ್ನೊಬ್ಬನ ಜೊತೆ ರೋಮಾನ್ಸ್ ಮಾಡ್ತೀರಾ, ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೋಗ್ತೀರಾ. ನಿಮ್ಮ ಹತ್ರ ಹೆಣ್ಕುರಿಗೆ ಅವಮಾನ. ನಮಗೆ ಸೀನಾ ಒಂದು ಲವ್ ಜೀಪ್ ಡಂಬರ್.